ಇಚ್ಛೆ ಇಲ್ಲ. ಇಲ್ಲೇನಂದ್ರೆ ಇವಳಿಗೆ ವಿಡಿಯೋ ನೋಡ್ಲಿ ಅಂತಂದು ಹೇಳಿ Guys, welcome back to one YouTube channel. ಗಾಯ್ಸ್, ಇವತ್ತು ನಾನು ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇದ್ದೀನಿ. ಯಾರಿಗೂ ಹೇಳಿಲ್ಲ, ಸಸ್ಪೆನ್ಸ್ ಆಗಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬಟ್ ನಾನು ನಮ್ಮ ಅತ್ತೆ ಮಗಂಗೆ ಮಾತ್ರ ಹೇಳಿದ್ದೀನಿ, ಬಾರೋ ಆ ಬ್ರೇಕ್ ಹಿಡಿದ್ಬಿಟ್ಟು ಆ ಸ್ಲಿಪ್ ಆಗಿ ಬಿದ್ದೋಗ್ಬಿಟ್ರೆ ಗಾಡಿ ತೊಗೊಂಡ್ಬಿಟ್ಟು ಬ್ರೇಕ್ ಹಾಕಿದೆ. ಏನು ಅದನ್ನೇ ಒಂದು ದೊಡ್ಡ ನ್ಯೂಸ್. ಸರಿ ಅಂತ ಅವ್ನು ಆಲ್ರೆಡಿ ಗಾಡಿ ತೊಗೊಂಬಂದು ವೆಯ್ಟ್ ಮಾಡ್ತಿದ್ದ ಬಸ್ ಸ್ಟಾಪ್ ಹತ್ರ. ಇವಾಗ ನಾವು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ಅತ್ತೆ ಮನೆ. ನಮ್ಮ ಅಜ್ಜಿಗೆ ಗೊತ್ತಿಲ್ಲ ಇವನು ಫ್ರೆಂಡ್ ಅಂತ ಹೇಳ್ಬಿಟ್ಟು ಬಂದವನೇ. ಇವಾಗ ನಮ್ಮ ಅಜ್ಜಿ ನೋಡಿ ಮಾತಾಡ್ತಾನೆ. ನಾನು ಹೇಳಿದ್ರೆ ಯಾರ ಹುಡುಗ ಹೇಳಜ್ಜಿ, ನನಗೆ ಗೊತ್ತಾಯ್ತು ಎಲ್ಲಿದ್ದೀಯ ನೀನು ಅಂದಿದ್ದು. ಯಾಕಜ್ಜಿ ನಾನ್ ಕಟ್ಸಿರೋ ಮನೆಗಳಜ್ಜಿ ಇಟ್ಕೆ ಮಣ್ಣು ಯಾವ ಬಂದನು ಗೊತ್ತೈತಿ. ಗೊತ್ತಿಲ್ಲ ನೋಡಿ ಮಧ್ಯಾಹ್ನ ಬಿಟ್ರಿ ಅಜ್ಜಿ ಇಲ್ಲಿ ಹೇಳಜ್ಜಿ ಫಸ್ಟು ಒನಿ ಉಪ್ಪರ್ ಬ್ಲಾಗಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ ಹೇಳಜ್ಜಿ ನಾನು ನಿಜ ಯಾಕೆ ಹೇಳನೆ, ನಾ ಏನಂದೆ ಒನಿಗ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳು. ನನಗೆ ಹೇಳಕ್ಕೆ ಬರಲ್ಲ. ಹೇಳ್ಬಿಟ್ಟೆ ಹೇಳು. ಒನಿ ಉಪ್ಪರ್ ಅಂತ ಐತಲ್ಲ, ಒನಿ ಉಪ್ಪರ್ ಅಂತ ಐತಲ್ಲ, ಅದಕ್ಕೆ ಲೈಕ್ ಮಾಡಿ, ಲೈಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನು ಹೇಳಜ್ಜಿ. ಸಬ್ಸ್ಕ್ರೈಬ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೊಳಮ್ಮ ಹೊಸ್ತ ಒಂದು ಹೂವು ಬಿಟ್ಟಿದೆ ನಮ್ಮದಾಗಿರೋ ಪಕ್ಕ. ನಾನು ನಮ್ಮದೇ ಬಿಟ್ಟದ್ದು ಪಕ್ಕ ಏನಂತ ತೆಗಿಯಲ್ಲ, ಮುಟ್ಕೊಳಲ್ಲ ತೆಗಿಯ. ಸರಿಯಾಗಿ ಕೊಟ್ಬಿಡ್ತು ನಾವು ಪಟ್ನ ತರ ತಂದಿನಿ ಕೊಳ್ಳೆ. ಆ ಅತ್ತೆ ತಂದ್ರೆ ಬೆಳಗಿಲಿ ನೀನೇ ಮುಟ್ಕೊ. ನಮ್ಮ ಅಜ್ಜಿಯವ್ರಿಗೆ ಈ ಥರ ಕೂದಲೆಲ್ಲ ಬಿಟ್ಕೊಂಡು ಸುಮ್ಮನೆ ಕ್ಲಿಪ್ ಹಾಕೊಂಡೋದ್ರೆ ಬಿಡಲ್ಲ ಅವರು. ಎಣ್ಣೆ ಹಚ್ಬಿಟ್ಟು ತಲೆ ಬಚ್ಚಿಬಿಡ್ತಾರೆ, ಇಟ್ಕೊಂಡು ತಲೆ ಬಚ್ಚೆ ಬಿಟ್ರು. ನೋಡಿ ಬನ್ನಿ ಉಪ್ಪರ್ ಅಂದರೆ ಇಲ್ಲಿ ಭಗೀರಥ ಇದೆಯಲ್ಲ ಅವರೇನೆ. ಮನಸ್ಸಿನಿಂದ ನೀನು ನಾನು ಉಪ್ಪರ್ ಅಂತ ಹಾಕೊಂಡಿದ್ದೀನಲ್ಲ ಅದೇ ಭಗೀರಥ. ನೆಕ್ಸ್ಟು ಬಂದಿದ್ದೀನಿ ಅಂದ್ಬಿಟ್ಟು ಟೀ ಮಾಡಿ ನಮ್ಮ ಅಜ್ಜಿಯವರು ಐರನ್ ಎಲ್ಲ ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾನೇ ಟೀ ಮಾಡಿ ಅವ್ರಿಗೂ ಟೀ ಕೊಟ್ಟು ನಾನು ಟೀ ಕೊಡ್ತು. ನನಗೆ ಟೀ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ, ಅದಕ್ಕೆ ಟೀ ಕುಡಿದು ನನ್ನ ತಮ್ಮನ ಕೇಳ್ತಾ ಇದ್ದೀನಿ ಹೆಂಗೈತೆ ಟೀ ಅಂದರೆ, ಯಪ್ಪ ನನಗೆ ಕುಡಿಯೋಕ್ಕಾಗ್ತಾಯಿಲ್ಲ ಅಂತ ಡೈಲಾಗ್ ಹೊಡಿತಾನೆ. ನೆಕ್ಸ್ಟ್ ನಾನು ಪಕ್ಕದಲ್ಲೇ ನಮ್ಮ ಆಂಟಿ ಇರೋದು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾರಿಗೂ ಹೇಳಿಲ್ವಲ್ಲ, ಅದಕ್ಕೆ ಸಸ್ಪೆನ್ಸ್ ಕೊಡೋಕ್ಕೆ. ಅವ್ರಿಗೆ ಗೊತ್ತೇ ಇಲ್ಲ. ಈ ಫ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಾರೆ, ಬರ್ಡೇ ಬ್ಲಾಗ್ ನೋಡ್ತಾ ಇದ್ರು. ಸರಿ ಅಂದ್ಬಿಟ್ಟು ಒಳಗಡೆ ಹೋಗಿ ಮನೆ ರೀಸೆಂಟಾಗಿ ಕಟ್ಟಿದ್ರು. ನಾರ್ಮಲ್ ಮನೆಯೇ ಸ್ವಲ್ಪ ಕನ್ಸ್ಟ್ರಕ್ಷನ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರು ಅಂದ್ಬಿಟ್ಟು ಹೋಗಿ ಒಂದು ಸ್ವಲ್ಪ ಕ್ಲಿಪ್ ತೆಗಿಯೋಣ ಅಂತ ಒಳಗಡೆ ಹೋದೆ. ಹೊಸ್ದಾಗಿ ಮಾಡಿರೋದು ದೇವ್ರ ಮನೆ ಕಟ್ಟಿದ್ದಾರೆ. ಇದೆಲ್ಲ ಹೊಸ್ದಾಗಿ ಫಸ್ಟ್ ಇದ್ದಿದ್ದೆ ಬೇರೆ ಥರ, ಇವಾಗ ಅದಕ್ಕೆಲ್ಲ ಟೈಲ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ರು ಅಂದ್ಬಿಟ್ಟು ನೋಡಿದೆ. ನೆಕ್ಸ್ಟು ನಾನು ಬ್ಲಾಗ್ ನೋಡ್ತಾ ಇದ್ರು, ಬರ್ಡೇ ಬ್ಲಾಗ್ ನೋಡಿರಲಿಲ್ಲ ಅಂದ್ಬಿಟ್ಟು ಅವಾಗ ತಾನೇ ಇಟ್ಕೊಳ್ತಾ ಯಾವಾಗ ಅಷ್ಟೇ ನಾನು ಆಲ್ಮೋಸ್ಟ್ ಹಾಕಿರೋ ಬಟ್ಟೆ ಎಲ್ಲ ಇವರೇ ಸ್ಟಿಚ್ ಮಾಡಿಕೊಡೋದು. ಟ್ರೆಡಿಷ್ನಲ್ ವೇರ್ ಎಲ್ಲ ಅವರೇ ಸ್ಟಿಚ್ ಮಾಡೋದು. ನೆಕ್ಸ್ಟು ಮಳೆ ಬರೋ ಥರ ಆಗ್ತಿತ್ತು ಅಂದ್ಬಿಟ್ಟು ಹುಣ್ಸೆಹಣ್ಣೆಲ್ಲ ಒಣಗಾಕಿದ್ನ ಮಳೆ ಮೋಡ ಆಗಿದೆ. ನನ್ನ ತಮ್ಮ ಅನ್ರೆಕ್ಸ್ಪೆಕ್ಟ್ ಮನೆ ಆಳ ಮಾತಾಸೋ ನನ್ನ ಸಬ್ಸ್ಕ್ರೈಬ್ ಮಾಡು ಅಂತ ಹೇಳು. ಬರ್ಲೇ ಇಲ್ಲ. ಈಗ ಇದನ್ನ ನೋಡಿ ಅದನ್ನ ನೋಡಿ ಅಂತಾರಲ್ಲ, ಅಲ್ಲಿ ಏನ್ ಗೊತ್ತಾ, ಈಗ ಹೋಗಿರೋ ಪ್ಲೇಸ್ ತೋರಿಸ್ಬೇಕು. ಬಂದ್ರಲ್ಲಿ ಕಳಿಸಿದ್ದೆ ರಿಟರ್ನ್ ಇಲ್ಲಿ ಬರಲೇ ಇಲ್ಲ. ಏನಂತ DM ಮಾಡಿ ಅಂದ್ರೆ ನೀನು ವಾಯ್ಸ್ ಮೆಸೇಜ್ ಅಲ್ಲ, ಅದ್ರಲ್ಲಿ ಮೆಸೇಜ್ ಹಾಕ್ಬೇಕು. ನಮ್ಮ ಅತ್ತೆ ಮಾವ ಇಬ್ಬರು ಹುಣ್ಸೆಹಣ್ಣು ಬಡಿಯೋಕೆ ಹೋಗಿದ್ರು. ಸರಿ ಅಂದ್ಬಿಟ್ಟು ನಮ್ಮ ಮಾವ ಬೇಗ ಬಂದರು. ನಾವು ಫೋನ್ ಮಾಡಿದ್ದಕ್ಕೆ ಬೈಕಲ್ಲಿ ಬಂದರು. ಅವನು ಮತ್ತೆ ಕಾರಲ್ಲಿ ಕರ್ಕೊಂಬರಕ್ಕೆ ಹೋಗಿದ್ದೆ. ನಮ್ಮ ಅತ್ತೆ ನೋಡಿ, ನಮ್ಮ ಅತ್ತೆ ಬರ್ತಿದ್ದಾರೆ ಕಾರಲ್ಲಿ ಹುಣ್ಸೆಹಣ್ಣು ಬಡ್ದಿರೋದನ್ನೆಲ್ಲ ಹಾಕೊಂಬಂದ್ರು. ಇವಾಗ ನೆಕ್ಸ್ಟು ನಾವು ಹೊಲ್ದಲ್ಲಿ ಹೋದ್ವಿ. ಹೊಲ್ದ ಹತ್ರ ಏನು
ರಾಗಿ ತೆನೆಗೆ ಪೈಪ್ ನೀರು ಬಿಡೋಕ್ಕೆ ಅಂದ್ಬಿಟ್ಟು ನಾವು 3 ಜನ ಹೋದ್ವಿ. ನಮ್ಮ ಅತ್ತೆ ನಮ್ಮ ಮಾವನ ಮಾತಾಡಿಸ್ತೀನಿ ನೋಡಿ, ಮಾತಾಡ್ತಾರೆ ಇವಾಗ. ಏನಂತ ಮಾತಾಡ್ತಾರೆ ನೋಡಿ. ಅತ್ತೆ ಹೇಳತ್ತೆ, ಇದು ವೆಲ್ಕಮ್ ಬ್ಯಾಕ್ ಟು ಒನಿ ಯೂಟ್ಯೂಬ್ ಚಾನಲ್. ಅದು ಹೇಳತ್ತೆ, ಏನಾಗಲ್ಲ. ಒನಿ ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡಿ ಅದ್ರಲ್ಲಿ ಹೇಳ್ಬೇಕು. ಜನರು ಕೇಳ್ತಿರ್ತಾರೆ ಅಲ್ಲಿ ಇಲ್ಲಿ ಹೋಗಿ ತೋರ್ಸು ಅಂತ. ನೋಡಲ್ವಾ ನೀನು? ಹೇಳು ಇವಳು ವಿಡಿಯೋನೇ ನೋಡ್ಬಿಡ್ರಿ, ಇವಳು ಹುಟ್ಟು ಸುಳ್ಳು ಹೇಳತ್ತೆ. ಇದ್ ನಮ್ದು ಹೊಲನ ನೋಡ್ಕೊಳಕ್ ಬಂದವಳೆ, ನಮಗೆ ಕೊಟ್ಟಿರೋದು ಬಾಡಿಗೆಗೆ. ಅದೇನೋ ಕೋರಿ ಕೊಡ್ತಾರಲ್ಲ. ಹೇಳು, ಸತ್ಯ ಹೇಳು. ಇರೋದ್ ನಾವೇನು ಅನ್ಕೊಳಲ್ಲ ನೋಡಿ ಗೈಸ್. ಈ ಹೊಲ ಎಲ್ಲ ಇವಾಗ ತೋರಿಸ್ತೀನಲ್ಲ, ಇದೆಲ್ಲ ನಮ್ದು. ನಾವ್ ಇವ್ರಿಗೆ ಕೊಟ್ಟಿರೋದು. ಇವ್ರು ನಮ್ಮ ಅತ್ತೆ ಆಗ್ಬೇಕು, ಸ್ವಂತ ಅತ್ತೆ, ಸರಿನಾ? ಇವ್ರಿಗೆ ನಾವು ಕೊಟ್ಟಿರೋದು ಮೇಂಟೆನೆನ್ಸ್ ಮಾಡ್ಲಿ ಅಂತ. ಇವ್ರ ಗಂಡ ನೋಡ್ಕೋತಾರೆ, ಈ ಮನೆ ಮಕ್ಳೆಲ್ಲ ನೋಡ್ಕೋತಾರೆ. ನಾನ್ ಅವಾಗ ನಾನ್ ನಮ್ಮ ಅಪ್ಪ ಬಂದಿ ನೋಡ್ಕೊತಿರ್ತೇವೆ. ಅಪ್ಪ ಮಗಳು ಬಂದು ದಬ್ ಹಾಕ್ತಾರ ನೋಡು. ಅವಾಗ ನೋಡ್ಕೊತಾ ಇರೋದು ಅಷ್ಟೇ. ಹೊಲ ಎಲ್ಲ ಇವ್ರಿಗೆ ಕೊಟ್ಟಿರೋದು. ನಮ್ ಕಾಲಲ್ಲಿ ಬೆಂಗಳೂರಲ್ಲಿ ಇದ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ನಾವ್ ಇವ್ರಿಗೆ ಕೊಟ್ಟಿರೋದು ಅಷ್ಟೇ. ಆದ್ರೆ ನಾವ್ ಆ ತರ ಐತೆ ಅಂತ ನಾವ್ ತೋರ್ಸ್ಕೊಳಕ್ ಹೋಗಲ್ಲ. ಇವ್ರ ಪಾಪ ಮಾಡ್ತಾವ್ರೆ, ಏನು ಅನ್ಕೊಂಡಂಗೆ ಮನ್ಸಿಗೆ ಹಾಕೊಂಡವ್ರೆ, ಅದಕ್ಕೆ ನೋಡ್ತಾವ್ರೆ. ಏನನ್ನ ಹೇಳತ್ತೆ, ಹೆಂಗ ಏನೊಂದ್ಸಲ ಇವಳೆಲ್ಲ ಬಿಡವೆಲ್ಲ ಬೂಸಿ ಹಾಯ್ ಗಾಯ್ಸ್, ಇವಳಿಗೆ ನಮ್ಗೆ ಟಚ್ಚೇ ಇಲ್ಲ. ಇವಳೇನಂದ್ರೆ ಇವಳಿಗೆ ವಿಡಿಯೋ ನೋಡ್ಲಿ ಅಂತಂದೇಳಿ ಅದಕ್ಕೋಸ್ಕರ ಬಂದಿದ್ದಾಳೆ. ಇಲ್ಲ, ಹೇಳು ಸತ್ಯ ಏನಾಯ್ತು ಹೇಳು. ಹೊಲ ನಮ್ದೇ ತಾನೆ, ಇವಾಗ ತೋರ್ಸೋ ಹೊಲ ಎಲ್ಲ ನಮ್ದೇನೆ, ಇವ್ರಿಗೆ ಕೊಟ್ಟಿರೋದು ಅಷ್ಟೇನೆ. ಸತ್ಯ ಹೇಳ್ಬೇಕಂದ್ರೆ ಅವ್ರದ್ದು ಅಲ್ಲ, ನಮ್ದು ಅಲ್ಲ, ಬೇರೆಯವ್ರಲ್ಲಿ ನಾವು ಇದ್ ಕೆಲಸ ಮಾಡ್ಕೊಂಡು ಬೆಳ್ಕೊಂತೀನಿ ನೋಡ್ರಿ. ಇದೆಲ್ಲ ನಾವೇ ಹಾಕ್ಸಿರೋದು. ಇವ್ರ ಕೈಲೇ ಇವಾಗ ಇವ್ರೇ ನೋಡ್ಕೊಂತಾರೆ. ಇವ್ರು ನಮ್ಮ ಮಾವ ಆಗ್ಬೇಕು. ಹಿಂದ್ಗಡೆ ಬರ್ತಿರೋದು ನಮ್ಮ ಅತ್ತೆ. ಇವ್ರಿಗೆ ತೋರ್ಸ್ಕೊಳಕ್ ಬಿಟ್ಟಿರೋದು ನಾವು. ಇವರೇ ಎಲ್ಲ ಮೇಂಟೆನೆನ್ಸ್ ಮಾಡ್ತಿರೋದು. ನೋಡ್ರಿ, ಕೇಳಿ ಹೆಂಗ್ ಮಾಡ್ತಿದ್ದೀರಾ ಮಮ್ಮ ಇಷ್ಟ ದಿವಸದಿಂದ? ಹೆಂಗ ಅನ್ಸ್ತೈತೆ? ಸಂಬಳ ಎಲ್ಲ ನಾವು ಕರೆಕ್ಟಾಗಿ ಕೊಡ್ತಿದೀವಲ್ವಾ ನಿಮ್ಗೆ? ಇಲ್ಲಿ ನಮ್ಮ ಅತ್ತೆ ಇವಾಗ ಬರೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರಲ್ಲ, ಅಲ್ಲಿಂದ ಹಿಡಿದು ಡೌನ್ವರೆಗೂ ಇದೆ ಹೊಲ. ಇವಾಗ ಹೋಗ್ತಿದ್ದೀವಿ ನೋಡಿ. ಅಲ್ಲಿ ಅಡಿಕೆ ತೋಟದಿಂದ ಇವರು ಅಡಿಕೆನೂ ಹಾಕಿದ್ದಾರೆ, ಈ ಕಡೆ ರಾಗಿ ತೆನೆನೂ ಹಾಕಿದ್ದಾರೆ. ಕೋರಿ ಕೊಟ್ಕೊಂಡಿದ್ರಲ್ಲ ಅಲ್ಲಿ. ಸರಿ ಅಂದ್ಬಿಟ್ಟು ಇಲ್ಲಿರೋ ಪೈಪ್ನೆಲ್ಲ ತೊಗೊಂಡು ಅಲ್ಲಿಗೆ ಎತ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಇವಾಗ ನನ್ನ ತಮ್ಮಂದ್ರು ಬರ್ತಾವ್ರೆ ಪೈಪ್ನೆಲ್ಲ ತೊಗೊಂಡು ಹೋಗೋಕ್ಕೆ. ಇವಾಗ ಒಂದೊಂದೇ ಎಲ್ಲ ಜೋಡಿಸಿ ಅವ್ರು ಬರೋ ಒಂದೊಂದೇ ಮಾಡಿದ್ವಿ. ಇವಾಗ ನಾವು ಓದ್ಕೊಂತೇವೆ, ನೀವು ಇಬ್ರು ಹಿಡ್ಕೊಬರ್ರಿ. ಹೆಂಗೆ ಒಂದ್ 4 ಕುರ್ಸು ಅವನು ಮೂವರು ಹೋಗಕ್ ಬರಲ್ಲ, ಇಬ್ರು ಹೋಗ್ಬೇಕು. ಜಾಸ್ತಿ ದಿಲೀಪ ನಿನಗೆ ಗರಿ ಮೇಲೆ ಅದು ಇರತ್ತ ನಿಂತ್ಕೊಂಡು ಕಡ್ದ ಇಲ್ಲಿಂದ ಸ್ಟ್ರೈಟ್ ಮೂಲಿಗೆ ಹೋಗ ಸಾಲಾಗ ಹೋಗ್ರಿ. ಪ್ರಾಣಕ್ಕೂ ದೊಡ್ಡದು ಮಣ್ಣಿನ ಋಣ, ಪ್ರಾಣಕ್ಕೂ ದೊಡ್ಡದು ತಾಯಿಯ. ನೆಕ್ಸ್ಟು ಹೋಗ್ತಾ ದಾರಿಲಿ ಅಲ್ಲೇನೋ ಒಂಚೂರು ಪೈಪ್ ಲೂಸ್ ಆಗಿತ್ತು ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸಿ ಅದೇನೋ ಪೈಪ್ನ ಟೈಟ್ ಮಾಡ್ತಾ ಇತ್ತು ನಮ್ಮ. ಸರಿ ಅಂದ್ಬಿಟ್ಟು ಅವ್ರ ಮುಂದೆ ಹೋಗ್ಬಿಟ್ಟಿದ್ರಲ್ಲೇ. ಇದು ಏನೋ ಡ್ರಿಪ್ ತಿರ್ಗೋದಿರುತ್ತಲ್ಲ, ಅದನ್ನು ನಾವೇ ಎತ್ಕೊಂಡು ಬರ್ತಾ ಇದ್ವಿ. ಇವಾಗ ಪೈಪ್ ಕೆಳಗಡೆ ಹಾಕಿದ್ರಲ್ಲ, ಇಲ್ಲೇ ಇವಾಗ ಪೈಪ್ನೆಲ್ಲ ಜೋಡಿಸಿ ನೀರನ್ನ ಬಿಡಬೇಕು. ಯಾಕಂದರೆ ರಾಗಿ ತೆನೆ ಎಲ್ಲ ಒಣಗ್ಬಿಟ್ಟಿತ್ತು. ಕರಿಯ ನಿನ್ನ ಕಣ್ಣ ಒಳಗೆ ಜೋ ಇದು ನಮ್ದೆಯ, ಇದು ನಮ್ದೆಯ. ದಪ್ಪ ಆಗ್ತೇನೆ ಐತಿ ಅಂದ್ರೆ ನಾಚ್ಕಂತವನೇ. ಯಾರಾದ್ರೂ ಹುಡುಗಿರಿದ್ರೆ DM ಮಾಡಿ. ಇವನ ಹೆಸರು ದಿಲೀಪ್ ಸಾಗರ್. ಇವನ್ ಬಯೋಡೇಟಾ ಕೊಡ್ತೀನಿ. ನಾಚಿಕೆ ಯಾವ್ದು ಕಣಿಕಮ್ಮ ಈ ಅಪ್ಪ ವೀಡಿಯೋ ಆಫ್ ಮಾಡೋದು. ಹುಡುಗಿ ಯೂಟ್ಯೂಬ್ ಕಡೆಯಿಂದ ಬಂದಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಹೆಂಗಾಗೈತಿ. ಇಲ್ಲಿ ಇವ್ರಿಗೆ ಏನಂದ್ರೆ 3 ಹೊತ್ತು ಊಟಕ್ಕೆ ಮೇಂಟೈನ್ ಮಾಡ್ಕೊಂತಾರೆ, ಬಿಟ್ರೆ ಮುಂದಿನ ಜೀವನ ಗೊತ್ತಿಲ್ಲ. ಇವರು ಯೂಟ್ಯೂಬ್ ಚಾನಲ್, ಒನಿ ಯೂಟ್ಯೂಬ್ ಚಾನಲ್, ಸೂಪರ್ ಯೂಟ್ಯೂಬ್ ಚಾನಲ್. ಇಲ್ಲ ಅಷ್ಟೇ ಗೈಸ್, ಮುಗೀತು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಥರ ಮರದ ದಿಂಬೆಯಿಂದ ಕಟ್ಟಿದಾರಲ್ಲ, ಅದೇನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಹತ್ತಿ ಕ್ರಾಸ್ ಮಾಡಬೇಕಾದ್ರೆ ಕುತ್ಕೊಂಡು ನವಿಲ್ ಕಾಣಿಸ್ತು. ಸರಿ
ಮನೆಗೆ ಅವ್ರು ಕೂಳಲ್ದ ನೀರಿಂದ ಸತ್ತು ಹೊಟ್ಟೆ ನೈತೈತೆ ಅಂತ ಆಮೇಲೆ ನಾನು ಮತ್ತೆ ಎಲ್ಲ ತರಕಾರಿ ಅದೇಂತ ಹೊಟ್ಟೆ ಫಸ್ಟ್ ಟೀ ಮಾಡ್ಕೊಂಡು ಯಾಕೆ ಬಂದೆ ಅಂತ ಕೇಳ್ತಾ ಇದ್ಯಾ ನೋಡಿ ಗಾಯ್ಸ್, ಮತ್ತೆ ನಾನು ಯಾಕೆ ಬಂದೆ ಅಂತ ಕೇಳ್ತಾವ್ರೆ, ಬಂದಿದ್ಯಲ್ಲ ಅಂತ ಇಲ್ಲ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಬರ್ಬಾರ್ದಾ ಏನು? ಸುಮ್ನೆ ನಿನ್ ನೆನ್ಪಾಯ್ತಂತ ಬಂದೆ, ಹೇಳ್ದೆ ಕೇಳ್ದೆ. ಕುಕಳಮ್ಮ ಒಂದ್ ಫೋನೇ ಮಾಡಲ್ಲ, ನೆನ್ಪಾಗ್ತೈತಿ ಅಮ್ಮ. ಫೋನ್ ಮಾಡಿದ್ರು ಮಾಡಲ್ಲ, ನಿಮ್ಗೆ ಇರಲ್ಲ, ನೀವು ಟೈಮ್ ಇದೆ ಮಾಡ್ಬೇಕಮ್ಮ. ನಾನಿವಾಗ ನಮ್ಮ ಅತ್ತೆಗೆ ಸ್ವಲ್ಪನೇ ಹೆಲ್ಪ್ ಮಾಡ್ತಾ ಇದ್ದೆ, ಏನೇನು ಹಚ್ಬೇಕು ಏನತ್ತೆ ಇವತ್ತು ಅಡ್ಗೆ ಹೇಳತ್ತೆ? ಪಲಾವ್ ಮಾಡೋಣ, ಮೆಂತ್ಯ ಪಲಾವ್ ನೋಡ್ರಿ, ಸಸ್ಪೆನ್ಸ್ ಏನ್ ಮಾಡ್ತಿದೀವಿ ಹೇಳತ್ತೆ? ಪಲಾವೇ ನೋಡಿ ಎಲ್ಲ ಹೇಳಿದ್ದೆಲ್ಲ ಹಚ್ಕೊಟ್ಟೆ. ನಮ್ಮ ಅತ್ತೆಯವರು ಎಮ್ಮೆ ಕಟ್ಟಾಕೊಂಡಿದ್ದಾರೆ, ಅದರಲ್ಲಿ ಹಾಲು ಯಾರೋ ಅವರು ನೋಡಿ ಅದನ್ನ ತೂಕ ಮಾಡ್ಬಿಟ್ಟು ಕೊಡ್ತಾ ಇದ್ದಾರೆ. ಸೊ ಅದಂತ ನನಗೆ ಒಂದು ಕ್ಲಿಪ್ಪಲ್ಲೇ ತಗೊಂಡೆ ಅಷ್ಟೇ. ನಾವೀಗ ತರೋದು ಯಾವ್ದಕ್ಕೆ ಒಯ್ದಿದ್ರೆ ಆಗುತ್ತೆ ಕಣ, ಅದು ಬಿಸಿಗೇನೆ ಕರ್ಗುತ್ತೆ. ಏನೇ ಪ್ರತಿಯೊಂದು ಏನಾದರೂ ಐಟಮ್ ಬೇಕಾದ್ರೆ ಇನ್ನು ಗಟ್ಟಿ ಇಟ್ಕೊಂಡು kg 100 ಗ್ರಾಮ್ ಇಲ್ಲ, 2 kg ಹಾಕ್ತಾರೆ. ಒಂದು ಟೀ ಕಪ್. ನಾನು ನಮ್ಮಲ್ಲಿ ಅಷ್ಟೊಂದು ನನಗೆ ಬೆಳಗಿತಲ್ಲ ಸ್ವಲ್ಪ ಈಗ ಇದಾಗಿರೋದು. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ. ಲೈಕ್ ಮಾಡಿ, ಶೇರ್ ಒಳ್ಳೆ ಸರಿ ಅಲ್ಲೆಲ್ಲ ಮುಗಿಸ್ಕೊಂಡು ಮೆಂತ್ಯ ಪಲಾವ್ ಅಂತ ಹೇಳಿರೋದು ಅಷ್ಟೇ, ಬಟ್ ಮೆಂತ್ಯ ಹಾಕಿಲ್ಲ, ಮರ್ತ್ಬಿಟ್ಟವ್ರೆ. ಇವಾಗ ನೋಡಿ ತುಪ್ಪ ಹಾಕ್ತಿರೋದು, ಲೋಟ್ ಕಟ್ಲೆ ನಾನು ಇವಾಗ ತುಪ್ಪ ಹಾಕಿಸ್ಕೊಂಡು ತಿಂತಾ ಇರೋದು. ಮತ್ತು ಬೆಳಗ್ಗೆ ಆಯಿತು, ಮತ್ತು ನಮ್ಮ ತಾತ ಹುಣ್ಸೆಹಣ್ಣೆಲ್ಲ ರೆಡಿ ಮಾಡ್ಕೊತಿದ್ದೆ. ಸಾಂಬಾರ್ಗಂತ ಹುಣ್ಸೆಹಣ್ಣು ತೊಗೊಂಡಿದ್ದೆ, ನ್ಯಾಚುರಲ್ ಆಗಿ ಹಂಗೆ ಹಾಕೋದಿಲ್ಲ, ಹಳೆ ಅವಾಗ ನೋಡಿದ್ದಲ್ಲ ಹತ್ತಕ್ಕೆಲ್ಲ ಬರ್ತಾ ಇರ್ತೀವಿ. ಏಯ್ ಬಿಡು 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 ಬಿಡರಿ ಗುಂಡರಿ 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 ಬಿಡ ಬಾರ ಕಡಿಯಕ್ ಬತ್ತೀಯಾ? Guys, welcome back to one YouTube ಮಾಡಕ್ ಬಂದಳು. ಮಾಡ್ಲಿ ಬಿಡು, ಊಟ ಹಂಗೆ ಆಡ್ಕೊಂಡು ತಗೆ ಆಪ್ ಮಾಡಸ್ಕೆ. ಆಂಟಿ ನಾಳೆ ಎಕ್ಸಾಮ್ ಆಂಟಿ, ನಾಳೆಗೆ ಇರೋ ಅಂತ ಇದೆಯಾ? ಗುಂಡಾರಿ ಗುಂಡಾರಿ ನಾನು ಬಂದಿದ್ದೀನಿ ಅಂತ ನಮ್ಮ ಆಂಟಿ ಹೋಳಿಗೆ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ರು. ಸರಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ, ಉಜ್ಜಕ್ಕೆಲ್ಲ ರೆಡಿ ಮಾಡಿದೆ. ನಾನು ಉಜ್ಕೊಡ್ತಾ ಇದ್ದರೆ ಅವರು ಒಂದೊಂದೇ ರೆಡಿ ಮಾಡಿ ಎಣ್ಣೆಗೆ ಬಿಡ್ತಾಯಿದ್ರು ಅಷ್ಟೇ. ಗೈಸ್ ಅಲ್ಲಿಂದ ನಾನು ಬಂದು ಜಸ್ಟ್ ಮಾತಾಡ್ಸ್ಕೊಳೋಕಂತ ಬಂದು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮಾಡಿ ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲಿ ನಾಯಿಗಳ ಜೊತೆ ಎಲ್ಲ ಆಟ ಆಡ್ಬಿಟ್ಟು ನಾನು ಅಲ್ಲಿಂದ ಊಟ ಮುಗಿಸ್ಕೊಂಡು ಹೋಗೋಕ್ಕಂತ ರೆಡಿ ಆದೆ. ಅಷ್ಟೇ ಸುಮ್ಮನೆ ಮಾತಾಡ್ಸ್ಕೊಳೋಣ ಅಂತ ಬಂದೆ. ನಿನ್ನೆ ನಮ್ಮ ಅಜ್ಜಿ ಸ್ಟಾರ್ಟ್ ಮಾಡಿದ್ದಾಯ್ತು ಅಂದ್ಬಿಟ್ಟು ನಮ್ಮ ಅವಜ್ಜಿ ಮಾಡಿಕ್ಕಿರೋದು ತಲೆ ಬಾಚಕ್ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಕೂದಲು ಬಿಟ್ಕೊಳಂಗಿಲ್ಲ, ಎಣ್ಣೆ ಹಚ್ಚಿ ತಲೆ ಬಾಚ್ತಾ. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅತ್ತೆ ನನಗೆ ತಲೆ ಬಾಚ್ತವ್ರೆ ಎಣ್ಣೆ ಹಚ್ಚಿ. ಇದು ಎಣ್ಣೆ ಅಲ್ಲ, ಸಮುದ್ರದಿಂದ ಪಾಕ ತೆಗ್ದು ತಲೆ ತುಂಬಾ ತುಂಬಿಸಿರೋದು. ಹಿಂಗಂದ್ರೆ ಒಂದ್ ಸಾಂಬಾರ್ ಮಾಡ್ಬೋದು, ದೊಡ್ಡ ಗುಡಾಣ ಇಕ್ಬಿಟ್ಟು ಅಡ್ಗೆ ಮಾಡ್ಬೋದು. ಎತ್ತ ತಾಯಿ
ನಾನು ಚೆನ್ನಾಗಿ ಹುಟ್ಟಿದೀನಿ ಅನ್ಬಿಟ್ಟು ನನ್ನ ಯಾವಾಗ ಊರಿಗೆ ಕರಿತಿರ್ತಾರೆ. ಸುಂದರಿ ಐಶ್ವರ್ಯ ರೈ ನಮ್ಮಿದ್ರಲ್ಲಿ ನಾನು ಒಬ್ಳೆ ಚೆನ್ನಾಗಿರೋದು ಅಂತ ಯಾವಾಗೋ ನಾನಂದ್ರೆ ಒನಿ ಬರ್ಲಿ ಅಂತಾರೆ. ಯಾವಾಗ್ಲೂ ಬಂದು ಯಾವಾಗ್ಲೂ 1 ಲಕ್ಷ ಕೈ ಖರ್ಚಿಗೆ ದುಡ್ಡು ಕೊಟ್ಟು ಕೈ ಕೊಡ್ತಾಳಲ್ಲ ತಂದು ದುಡ್ದು ಕೊಡ್ತಾರೆ. ನಾನ್ ಬೇಡ ಅಂದ್ರೂ ಸಮೇತ ನೋಡ್ರಿ ಅಲ್ಲಡತೆ ಸರಿ ಅಂದ್ಬಿಟ್ಟು ಬೆಂಗಳೂರಿಗೆ ಬರೋಣ ಅಂದ್ಬಿಟ್ಟು ಎಲ್ಲ ರೆಡಿ ಆಗ್ತಿದ್ವಿ. ಅವನು ಹಾಸ್ಟ್ಲಿಗೆ ಏನೇನು ಬೇಕೋ ಅಂದ್ಬಿಟ್ಟು ಬಟ್ಟೆ ಎಲ್ಲ ಅಜ್ಜಿ ಐರನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡೈತೆ. ಮತ್ತೆ ಊಟ ಮುಗಿಸ್ಕೊಂಡು ನಮ್ಮ ಆಂಟಿನ ಮಾತಾಡಿಸ್ಕೊಂಡು ಮತ್ತೆ ಲಗೇಜ್ ಎಲ್ಲ ತುಂಬಿಸಿ ರೆಡಿ ಆದ್ವಿ. ಬೆಂಗಳೂರಿಗೆ ಹೋಗಿ ಒಂದು ಗಾಡೀಲೇ ಹೋಗೋಣ ಅಂದ್ಬಿಟ್ಟು ಗಾಡಿಯೆಲ್ಲ ರೆಡಿ ಬೆಂಗಳೂರಿಗೆ ಹೋಗೋಣ ಅನ್ನೋ ಟೈಮಲ್ಲಿ ಆನ್ ದಿ ವೇಯಲ್ಲಿ ಆಂಜನೇಯ ದೇವಸ್ಥಾನ, ನಾನು ದಾರಿ ಆಂಜನೇಯ ಅಂತ ಹೆಸರಿಕ್ಕಿದ್ದೀನಿ. ಅಲ್ಲಿ ಕಂಪಲ್ಸರಿ ಯಾವಾಗಲೂ ನಾನು ನಮ್ಮ ಅಪ್ಪ ಗಾಡೀಲಿ ಹೋದರೆ ಕಂಪಲ್ಸರಿ ಅಲ್ಲಿ ಇಳಿದ್ಬಿಟ್ಟು ಕೈ ಮುಕ್ಕೊಂಡೇ ಹೋಗೋದು. ಎನಿ ಟೈಮ್ ನಾನು ಆಂಜನೇಯ ದೇವಸ್ಥಾನ ಎಲ್ಲಿ ಸಿಕ್ಕಿದ್ರು ನಾನು ಆನ್ ದಿ ವೇ ಗಾಡೀಲಿ ಹೋಗ್ತಿದ್ದೀನಿ ಅಂದರೆ ಇಳಿದ್ಬಿಟ್ಟು ಆಂಜನೇಯ ಯಾವಾಗಲೂ ಅಷ್ಟೇ ಊರಿಗೆ ಬಂದರೆ ಕೈ ಮುಕ್ಕೊಂಡು ಹೋಗೋದು. ಇಲ್ಲಿಂದ ಮುಗಿಸ್ಕೊಂಡು ನಾವು ಅದೆಲ್ಲ ಮಾಡೋಕೆ ನಾನು ಇರೋದಿಲ್ಲ ಬಿಡು. ಆಗ ಗಿರಿನೂ ಬಂದಾಗ ನಾನು ಹೇಳಲಿಲ್ಲ ನಮ್ಮ ಅಜ್ಜಿ ಇರಲಿಲ್ಲ. ಅದಕ್ಕೆ ನಮ್ಮ ಅಜ್ಜಿ ಹಾಯ್ ಹೇಳಜ್ಜಿ ಕರ ಜನ್ರೆ ಅಂತ ಹೇಳು. ಇದು ನಾವು ಊರಲ್ಲಿ ಕಟ್ತಿರೋ ಮನೆ ಫುಲ್ ಕನ್ಸ್ಟ್ರಕ್ಷನ್ ಹಿಡಿದಾಗ ನಾನು ಬೇಕಾದ್ರೆ ಒಂದು ಬ್ಲಾಗ್ ಮಾಡ್ತೀನಿ. ಗ್ರೂಪ್ ಇಷ್ಟಕ್ಕೆ ಎಲ್ಲರಿಗೂ ಇನ್ವೈಟ್ ನೋಡಿ ಗಾಯ್ಸ್, ನಮ್ಮ ಮನೆ ಸ್ವಲ್ಪ ಮಾತ್ರ ಕನ್ಸ್ಟ್ರಕ್ಷನ್ ನಡೀತಿತ್ತು. ಇದೇನೋ ವಾಶ್ರೂಮ್ ಕಟ್ಟಿಸ್ತಿದ್ರು. ಸೊ ಅದೊಂದಿರಲಿ ಕ್ಲಿಪ್ ಅಂತ ಅದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಅಮ್ಮಂಗೆ ತೋರ್ಸೋಕ್ಕೋಸ್ಕರ ಇದನ್ನು ಕಟ್ಟಿಸ್ತಾ ಇದ್ರು. ಇದಕ್ಕೆ ನೀರು ಬಿಡಬೇಕಿತ್ತು ಇವಾಗ. ಅದಕ್ಕೆ ನಮ್ಮ ತಾತ ಎಲ್ಲ ಹೋಗಿದ್ದರು. ಇವಾಗ ನಾನು ಇನ್ನೇನು ಹೋಗಬೇಕು ಆ ಟೈಮಿಗೆ ಬರ್ತಾರೆ ನಮ್ಮ ತಾತ. ನಾನು ಬಂದಿದ್ದೀನಿ ಅಂದ್ಬಿಟ್ಟು ಪಾಪ ಎಲ್ಲೋ ಹೋಗಿರೋರು ಬಂದರು. ಇಷ್ಟು ನಡೀತೈತೆ. ಸಂಪು ಹಾಕ್ಸಿದ್ರು. ಸತಿ ನಾನು ಬ್ಲಾಗಲ್ಲಿ ಸಂಪು ಇರಲಿಲ್ಲ, ಬೇಕಾದ್ರೆ ನೋಡಿ ಡೋರೆಲ್ಲ ಹಾಕ್ಕೊಂಡು ಹೋಗಿದ್ರು. ನೋಡಿದ್ರೆ ಆ ಕಡೆ ಬಂದರು. ಅಲ್ಲೇ ಸಂಪು ಹಾಕ್ಸಿರಲಿಲ್ಲ, ವಾಶ್ರೂಮು ಕಟ್ಟಿಸಿರಲಿಲ್ಲ. ನೆಕ್ಸ್ಟ್ ಸತಿ ನಾನು ಏನನ್ನ ಹೋದರೆ ಹೋಮ್ ಟೂರ್ ಮಾಡ್ತೀನಿ ಬೇಕಾದ್ರೆ. ಫುಲ್ ಕನ್ಸ್ಟ್ರಕ್ಷನ್ ನಡೆದಾದ್ಮೇಲೆ ಯಾವ ಥರ ಬರುತ್ತೆ ಮನೆಯೆಲ್ಲ ತೋರಿಸ್ತೀನಿ. ಇದು ನಮ್ಮ ಊರಲ್ಲಿರೋದು ಮನೆ, ನಮ್ಮ ಅಮ್ಮನೂರು. ನಾನು ನಮ್ಮೂರು ಹಬ್ಬದಲ್ಲಿ ಮಾಡಿದ್ದೀನಲ್ಲ ಆ ಊರಲ್ಲಿರೋದು ಮನೆ. ಸಂಪು ಎಲ್ಲ ಹಾಕ್ಸಿದ್ದಾರೆ. ಎಲ್ಲೋ ಪಾಪ ನಮ್ಮ ಅಜ್ಜಿ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ರು ಅನ್ಸುತ್ತೆ. ಹೋಗಿ ಬಂದರು. ನಾನು ಬರ್ತೀನಿ ಅಂತ ನಮ್ಮ ಅಜ್ಜಿ ಕರೆದ ತಕ್ಷಣ ಓಡೋಡ್ ಬರ್ತಾವ್ರೆ. ನಾನು ಬರ್ತೀನಿ ಇವಾಗ ಹೋಗಿ. ಹಾಯ್ ಹೇಳು. ಹಾಯ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಿಂಗನ್ನು. ಪಾಪ ನಮ್ಮ ತಾತ ಎಲ್ಲೋ ಹೋಗಿತ್ತು ಗೈಸ್. ನಮ್ಮಮ್ಮ ಫೋನ್ ಮಾಡಿ ಈ ಥರ ವನಿ ಬಂದವಳೆ ಅಂದಿದ್ದಕ್ಕೆ ಅಲ್ಲಿಂದ ಬಂದರು. ಸರಿ ಅಂದ್ಬಿಟ್ಟು ಕೀನು ಸಮೇತ ಅವರು ಅಲ್ಲೇ ಇಟ್ಟಿದ್ರಂತೆ. ನನಗೆ ಗೊತ್ತಿಲ್ಲ. ನಾನು ಅವಾಗಿಂದ ಬಂದು ಒಂದು 5 ನಿಮಿಷ ಆಗಿ ನೋಡು. ಬಂದು ಇವಾಗ ಡೋರ್ ತೆಗಿತಾವ್ರೆ. ನಾನು ಬಂದಿದ್ದೀನಿ ಪಾಪ ಎಲ್ಲೋ ಹೋಗೋರು ಬಂದವ್ರೆ. ಕೀ ಅಲ್ಲೇ ಇಟ್ಟವ್ರೆ. ನನಗೆ ಗೊತ್ತೇ ಇಲ್ಲ. ಲಾಸ್ಟಿಗೆ ಡೋರ್ ತೆಗೆದು ಅವ್ರಿಗೆ ಗೊತ್ತಿಲ್ಲ. ನಾನು ಇವಾಗ ಮತ್ತೆ ಹೋಗ್ತೀನಿ. ನಾವು ಹೋಗ್ತೀವಿ. ಇಲ್ಲ ಹೋಗೋವನ್ನ ನಿಲ್ಸಿದ್ದೀನಿ ಬಿಡು, ಹೋಗು. ನಾನು ಮತ್ತೆ ಹೋಗಕ್ಕಾಗಲ್ಲ. ಅದು ಬೆಳಗ್ಗೆ ನಂದು ಎಕ್ಸಾಮ್ ಐತೆ. ನಾನು ಅದಕ್ಕಂತ ನಾನು ಹೋಗ್ತೀನಿ ಸುಮ್ಮನೆ. ಅಲ್ಲ ಗೈಸ್, ನಮ್ಮ ತೆಗಿಬೇಡ ಹೋದ್ರು ಇದೇನೆ ಗಾಡಿ ಎತ್ಕೊಂಡು ಕೂತಿದ್ದೀನಿ. ಆದರೆ ಅವಳು ಅತ್ತು ಕರೆಬಳು, ನನಗೆ ನಗು ಬಂದರೆ ಅವಳು ನೋವಾ ಮರೆಬಳು. ಬಾಯ್ ಕಣಜಿ. ಬಿಡ ಹೋಗಲ್ಲ ಅದನ್ನ. ಬಾಯ್ ಮುಟ್ಬಿಡ್ತೀನಿ ತಡಿ. ಬಿಡರಿ. ಬಾಯ್ ಬಾಯ್. ಉಂಡ ನಾನು ಬಂದಿರೋ ವಾಯ್ಸ್ ಇಲ್ಲಿಂದ ಪಾಪ ಖಾಲಿ. ಹೋಗ, ನಿನಗೆ ಎಗರಕ್ಕಾಗಲ್ಲ, ಏನಿಲ್ಲ, ಹೋಗು. ಮಾಡ್ಕೊಂಡಿದ್ಯಾ, ಹೋಗು. ಅಪ್ಪ ಅಮ್ಮ ಚೆನ್ನಾಗವ್ರ? ಇಲ್ಲ ಬಿಡು, ಹೋಗ. ಚೆನ್ನಾಗೋಳ? ಹೋಗು. ಕಾಲೇಜ್ ಹೋಯ್ತಾ ಹೋಗು. ಬಾವ ಕೇಳ್ದ ಅಂತ ಹೇಳು. ಮಾರ್ ನಮಗ್ ತಪ್ಪದೆ ಬರ್ತೀನಿ. ಓಟ್ ಬತ್ತಿ.
ಅಷ್ಟೇ ಗೈ ಸುಮ್ಮನೆ ಊರಿಗೆ ಹೋಗಿ ಸಸ್ಪೆನ್ಸ್ ಕೊಡೋಣ ಅಂದ್ಬಿಟ್ಟು ಮಾತಾಡ್ಸ್ಕೊಂಬಂದಿದ್ದೆ ಅಷ್ಟೇ. ಹೋಗಿ ಬರ್ತಾ ಇರೋದೆ ಅಷ್ಟೇ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗಲ್ಲ ಹೇಳು, ನಾನು ಹೇಳಿಲ್ಲ ಆ ಥರ ಏನು ಅನ್ಕೊಳಕ್ಕೆ.